ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಬಂದ ನಂತರವೇ ಪಟ್ಟಣಕ್ಕೆ ನೀರು ಬಳಕೆ. ಅಲ್ಲಿಯವರೆಗೆ ಪೈಪ್ಲೈನ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ. ಸಂಸದ ಡಾಕ್ಟರ್ ಕೆ ಸುಧಾಕರ್. ಚಿನ್ನದಂಗಡಿ ಕ್ಲೋಸ್ ಮಾಡುವ ಸಂದರ್ಭಕ್ಕೆ ಹೊಂಚು ಹಾಕಿದ ಮುಸುಕುದಾರಿಗಳು. ಕ್ಷಣಾರ್ಧದಲ್ಲಿ ಸಿನಿಮೆಯ ರೀತಿ ದರೋಡಿ ಮಾಡಿ ಫರಾರಿ. ಕತ್ತಲಾದರೂ ಸುರಿಯುವ ಮಳೆಯಲ್ಲೂ ರಸ್ತೆ ತಡೆ ನಡೆಸಿದ ಮುಷ್ಟೂರು ಗ್ರಾಮಸ್ಥರು. ಕೊನೆಗೂ ಸ್ಥಳಕ್ಕೆ ಬಂದ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಕಾಮಗಾರಿಗೆ ಚಾಲನೆ. ಸಾಮಾಜಿಕ ಕಳಕಳಿಯುಳ್ಳ ಕಿರುಚಿತ್ರ ದಿ ಬ್ಲಡ್ ಬಿಡುಗಡೆ. ರಕ್ತದ ಕೊರತೆ ನೀಗಿಸಲು ಗಂಭೀರ ಜಾಗೃತಿ ಮೂಡಿಸುವ ಮಹಾಂತೇಶ್ ನಿರ್ದೇಶನದ ಚಿತ್ರಕ್ಕೆ ಎಲ್ಲೆಡೆ ಶ್ಲಾಘನೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಈಗಾಗಲೇ ಗ್ರಾಮಾಂತರ ಪ್ರದೇಶಗಳಲ್ಲಿ ಜಲಜೀವನ್ ಯೋಜನೆಯ ಮೂಲಕ ಮನೆ ಮನೆಗೆ ನಲ್ಲಿ ನೀರು ಯೋಜನೆ ಜಾರಿಗೆ ತಂದಿದ್ದು, ಈಗ ನಗರ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಅಮೃತ್ 2.0 ಯೋಜನೆ ಮೂಲಕ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸುತ್ತಿದ್ದು, ಚುನಾವಣೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ಈ ದಿನ ಗುಡಿಬಂಡೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಕೇಂದ್ರ ಸರ್ಕಾರದ ಅಮೃತ್ 2.0 ಯೋಜನೆ ಮೂಲಕ ಪಟ್ಟಣದ ಎಲ್ಲ ಮನೆ ಮನೆಗೆ ನಳ ನೀರು ಒದಗಿಸುವ 17.5 ಕೋಟಿ ವೆಚ್ಚದ ಯೋಜನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಗರಾಭಿವೃದ್ಧಿ ನಗರ ಯೋಜನೆ ಸಚಿವ ಭಾರತಿ ಸುರೇಶ್, ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಈಗಾಗಲೇ ಗ್ರಾಮಾಂತರ ಪ್ರದೇಶಗಳಲ್ಲಿ ಜಲಜೀವನ್ ಯೋಜನೆಯ ಮೂಲಕ ಮನೆ ಮನೆಗೆ ನಲ್ಲಿ ನೀರು ಯೋಜನೆ ಜಾರಿಗೆ ತಂದಿದ್ದು, ಈಗ ಅದರಂತೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ಅಮೃತ್ 2.0 ಮೂಲಕ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಯೋಜನೆಯನ್ನ ಜಾರಿಗೆ ತಂದಿದ್ದು, ಅದರಂತೆ ಚುನಾವಣೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ಈ ದಿನ ಗುಡಿಬಂಡೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ಈ ಅಮೃತ್ 2.0 ಯೋಜನೆಯ ಒಟ್ಟು ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಶೇಕಡಾ 50% ಹಣ ಒದಗಿಸಿದ್ರೆ, ರಾಜ್ಯ ಸರ್ಕಾರ 40% ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಥವಾ ನಗರಸಭೆ ಪುರಸಭೆಗಳು 10% ಹಣವನ್ನು ಭರಿಸಿಕೊಳ್ಳುವುದರ ಮೂಲಕ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ಈ ಯೋಜನೆಯಿಂದ ನಗರ ಅಥವಾ ಪಟ್ಟಣ ಪ್ರದೇಶದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಅನುಕೂಲವಾಗಲಿದ್ದು, 1.5 ವರ್ಷದ ಒಳಗೆ ನೀರಿನ ಕಾಮಗಾರಿ ಮುಗಿಸಿ ನೀರನ್ನು ನೀಡಲಿದ್ದೇವೆ ಎಂದರು. ಅಮೃತ್ 2 ಯೋಜನೆ ಕೇಂದ್ರ ಸರ್ಕಾರದ ಪುರಸ್ಕೃತ. ಇದು ಕೇಂದ್ರ ಸರ್ಕಾರದಿಂದ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅನ್ನೋ ಒಂದು ಬದ್ಧತೆಯಿಂದ ಇವತ್ತೇನು ಜಲಜೀವನ್ ಮಿಷನ್, ಇದು ಗ್ರಾಮೀಣ ಪ್ರದೇಶದ ಬಡವರ ಮನೆಗಳಿಗೆ ನಲ್ಲಿ ಮೂಲಕ ಕೊಡುವಂತ ಯೋಜನೆ. ಇನ್ನು ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಬಂದ ನಂತರವೇ ಪಟ್ಟಣಕ್ಕೆ ನೀರನ್ನ ಬಳಕೆ ಮಾಡಿಕೊಳ್ಳುತ್ತೇವೆ. ಎತ್ತಿನಹೊಳೆ ನೀರು ಬರುವವರೆಗೂ ಪಟ್ಟಣಕ್ಕೆ ಒದಗಿಸಲು ಬೇಕಾದ ಪೈಪ್ಲೈನ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳುತ್ತೇವೆ. ಎತ್ತಿನಹೊಳೆ ನೀರು ಬಂದ ನಂತರವೂ ಶೇಕಡಾ 40% ನೀರು ಪಟ್ಟಣಕ್ಕೆ ಬಳಸಿಕೊಂಡು 60% ನೀರನ್ನ ಸ್ಥಳೀಯ ರೈತರ ಉಪಯೋಗಕ್ಕೆ ಬಳಸಿಕೊಳ್ಳಲು ಬಿಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಗರ ಯೋಜನೆ ಸಚಿವ ಭಾರತಿ ಸುರೇಶ್, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ತಹಶೀಲ್ದಾರ್ ಸಿಗ್ಬತುಲ್ಲಾ, ಇಒ ನಾಗಮಣಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಸದಸ್ಯರಾದ ಇಸ್ಮಾಯಿಲ್, ಆಜಾದ್, ರಾಜೇಶ್, ಮುಖಂಡರಾದ ಕೃಷ್ಣಪ್ಪ, ಯೋಗೇಶ್ವರಿ, ವಿಜಯ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಚಿನ್ನದಂಗಡಿಯನ್ನ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಹೊಂಚು ಹಾಕಿ ನುಗ್ಗಿದ 3 ಮುಸುಕುದಾರಿಗಳು ಗನ್ ತೋರಿಸಿ ಚಿನ್ನದ ಅಂಗಡಿಯಲ್ಲಿದ್ದ ಚಿನ್ನಾಭರಣವನ್ನ ಕ್ಷಣಾರ್ಧದಲ್ಲಿ ಸಿನಿಮೆಯ ರೀತಿಯಲ್ಲಿ ದರೋಡಿ ಮಾಡಿರುವ ಘಟನೆ ನಡೆದಿದೆ. ಎಲ್ಲಿ ಏನಾಯ್ತು, ಯಾರು ಆ ಮುಸುಕುದಾರಿಗಳು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಹೀಗೆ ಜನರು ಬೆಚ್ಚಿ ಬೀಳುವಂತ ದೃಶ್ಯ ಒಂದೆಡೆ. ಜನನಿಬಿಡ ಪ್ರದೇಶದಲ್ಲಿ ಗನ್ ಹಿಡಿದು ರಾಬರಿ. ಈ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯದಲ್ಲಿ. ಚಿನ್ನದ ವರ್ತಕರು ಬೆಚ್ಚಿ ಬೀಳೋ ಘಟನೆ ನಡೆದಿದೆ. ಜ್ಯುವೆಲರಿ ಶಾಪ್ ಕ್ಲೋಸ್ ಮಾಡೋ ಟೈಮ್ನಲ್ಲಿ ಕೈನಲ್ಲಿ ಗನ್ ಹಿಡಿದು ಎಂಟ್ರಿ ಕೊಟ್ಟ ಮುಸುಕುದಾರಿಗಳು ಕೈಗೆ ಸಿಕ್ಕ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ನೆಲಮಂಗಲ ಉಪವಿಭಾಗದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ನ
ರಾಮ್ ಜ್ಯುವೆಲರಿ ಶಾಪ್ನಲ್ಲಿ ಮೊನ್ನೆ ರಾತ್ರಿ ಘಟನೆ ನಡೆದಿದೆ. ಮಾಚೋಹಳ್ಳಿ ಗೇಟ್ನ ಭೈರವೇಶ್ವರ ಕಾಂಪ್ಲೆಕ್ಸ್ನಲ್ಲಿರೋ ರಾಮ್ ಜ್ಯುವೆಲರ್ಸ್ನಲ್ಲಿ ನಿನ್ನೆ ರಾತ್ರಿ 8:55 ಸುಮಾರಿಗೆ ಜ್ಯುವೆಲರಿ ಮಾಲೀಕ ಕನ್ನಯ್ಯ ಲಾಲ್ ಶಾಪ್ ಕ್ಲೋಸ್ ಮಾಡೋ ಸಲುವಾಗಿ ಚಿನ್ನಾಭರಣ ಎತ್ತಿಡಲು ಮುಂದಾಗಿದ್ರು. ಈ ವೇಳೆ ಶಾಪ್ಗೆ ಗನ್ ಹಿಡಿದು ಮೂವರು ಎಂಟ್ರಿ ಕೊಟ್ಟಿದ್ದಾರೆ. ಟೇಬಲ್ ಮೇಲಿದ್ದ ಚಿನ್ನವನ್ನ ಬಾಚಿಕೊಂಡಿದ್ದಾರೆ. ಈ ವೇಳೆ ಕನ್ನಯ್ಯಲಾಲ್ ಕೂಗಾಡಿದ್ರು. ಕನ್ನಯ್ಯಲಾಲ್ ಮತ್ತು ಸಿಬ್ಬಂದಿಯನ್ನ ತಳ್ಳಿ ಚಿನ್ನಾಭರಣ ದೋಚಿದ್ದಾರೆ. ಇತ್ತ ಕನ್ನಯ್ಯಲಾಲ್ ಕೂಗಾಟ ಕೇಳಿ ಪಕ್ಕದ ಅಂಗಡಿಯ ಹುಡುಗ ಬಂದಿದ್ದು ಆತನನ್ನ ತಳ್ಳಿ ಸಿಕ್ಕ ಚಿನ್ನವನ್ನ ದೋಚಿ ಮೂವರು ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. ಹೆಚ್ಚು ಕಮ್ಮಿ 8:15 ಗಂಟೆಗೆ 3 ಜನ ಬಂದಿರೋದು ಕಾರಲ್ಲಿ. ಬಂದ ತಕ್ಷಣ ಅಲ್ಲಿ ಗನ್ ತೋರಿಸ್ಬಿಟ್ಟು ಅಲ್ಲಿ ಟ್ರೇಗಳು ಇತ್ತು, ನಮ್ದು ಜೋಡಿಸ್ತಾ ಇತ್ತು ಹುಡುಗ, ಅಲ್ಲಿ ಚೀಲಲ್ಲಿ ಹಾಕ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟಿದ್ದಾರೆ. 3 ಜನ ಬಂದಿತ್ತು ಸರ್. ಅದು ಗೊತ್ತಿಲ್ಲ ಸರ್ ನಮ್ಗೆ, ಅಂದ್ರೆ ಗನ್ ತೋರ್ಸ್ ತಕ್ಷಣ ಭಯ ಆಯ್ತು ಸರ್. ಅದು ಒರಿಜಿನಲ್ ಇತ್ತು ಡೂಪ್ಲಿಕೇಟ್ ಇತ್ತು ಯಾರು ಗೊತ್ತು ಸರ್. ಅದು ಎಷ್ಟು ಗ್ರಾಮ್ ಹೋಗಿದೆ ಸರ್? ಸರ್ ಹೆಚ್ಚು ಕಮ್ಮಿ 200 ಗ್ರಾಮ್ ಹೋಗಿದೆ. ಬಟ್ ಅದು ನಮ್ಗೆ 16 ಗ್ರಾಮ್ ವಾಪಸ್ ಸಿಕ್ತು ಅಲ್ಲಿ ಇತ್ತು ಟ್ರೇದಲ್ಲಿ. ಅದ್ರಲ್ಲಿ ಹೆಚ್ಚು ಕಮ್ಮಿ 185 ಗ್ರಾಮ್ ಹೋಗಿದೆ. ಇನ್ನು ಘಟನೆ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆ ಹಿನ್ನೆಲೆ ಘಟನಾ ಸ್ಥಳಕ್ಕೆ ನೆಲಮಂಗಲ ಡಿವೈಎಸ್ಪಿ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಕಳೆದ ವರ್ಷ ಇದೇ ರೀತಿ ಬ್ಯಾಡರಹಳ್ಳಿ ಹಾಗೂ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಗುಂಡು ಆರಿಸಿ ಜ್ಯುವೆಲರಿ ಶಾಪ್ ರಾಬರಿ ಮಾಡಿದ್ರು. ಸದ್ಯ ಗ್ರಾಮಾಂತರ ಭಾಗದಲ್ಲೂ ಇದೇ ರೀತಿ ರಾಬರಿ ನಡೆದಿದ್ದು, ಅದೃಷ್ಟವಶಾತ್ ಗನ್ ತೋರಿಸಿ ರಾಬರಿ ಮಾಡಿದ್ದು ಯಾವುದೇ ಫೈರಿಂಗ್ ನಡೆದಿಲ್ಲ. ಒಟ್ಟಾರೆ ಜನನಿಬಿಡ ಪ್ರದೇಶದಲ್ಲಿ ಒಚ್ಚು ಹಾಕಿ ನುಗ್ಗಿದ್ದ ಮೂವರು ಮುಸುಕು ದರೋಡೆಕೋರರು ಗನ್ ತೋರಿಸಿ ಬೆದರಿಸಿ ಕೈಗೆ ಸಿಕ್ಕ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದು, ಮಾದನಾಯಕನಹಳ್ಳಿ ಪೊಲೀಸರ 2 ತಂಡ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಸಾಮಾಜಿಕ ಹೋರಾಟಗಾರ ಎಪಿಎಂಸಿ ಹೂವು ಮಾರುಕಟ್ಟೆ ವರ್ತಕರ ಸಂಘದ ಅಧ್ಯಕ್ಷ ಮುಷ್ಟೂರು ಶ್ರೀಧರ್ ಹೋರಾಟಕ್ಕೂ ಸಿದ್ಧ. ಆಗ್ಲಿಲ್ಲ ಅಂದ್ರೆ ಸ್ವಂತ ಖರ್ಚಿನಲ್ಲೇ ಪರಿಹಾರಕ್ಕೂ ಸಿದ್ಧ. ಅದು ಆಗೋಲ್ಲ ಅಂದ್ರೆ ಕಾನೂನು ಹೋರಾಟಕ್ಕೂ ಸೈ ಎನ್ನುವ ಗುಣವುಳ್ಳವರಾಗಿದ್ದು, ಮುಷ್ಟೂರು ರಸ್ತೆ ಕಾಮಗಾರಿಗೆಂದು ಆಗಿದ್ದು ಎಷ್ಟು ದಿನವಾದರೂ ಕಾಮಗಾರಿ ನಡೆಸದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಸುರಿಯುವ ಮಳೆಯಲ್ಲೂ ಹೋರಾಟಕ್ಕೆ ಇಳಿದು ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸಿ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಿಸಿದ್ದಾರೆ. ಹೌದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಮುಷ್ಟೂರು ಶ್ರೀಧರ್ ಆಡಳಿತ ಪಕ್ಷದಲ್ಲಿದ್ರೂ ವಿರೋಧ ಪಕ್ಷದಲ್ಲಿದ್ರೂ ತಾನು ಕೈಗೆತ್ತಿಕೊಂಡ ಯಾವುದೇ ಹೋರಾಟವನ್ನ ಅಂತಿಮ ಗತಿ ಕಾಣಿಸುವವರೆಗೂ ಬಿಡೋದಿಲ್ಲ ಎನ್ನುವುದಕ್ಕೆ ನಿನ್ನೆ ಸಂಜೆ ನಡೆದ ರಸ್ತೆ ತಡೆ ಪ್ರತಿಭಟನೆಯೇ ಸಾಕ್ಷಿಯಾಗಿದೆ. ಮುಷ್ಟೂರು ಮಾರ್ಗವಾಗಿ ಈಶಾ ಕಡೆಗೆ ಹೋಗುವ ರಸ್ತೆ ಕಾಮಗಾರಿಗೆ ಶಾಸಕ ಪ್ರದೀಪೇಶ್ವರ್ ಶಂಕುಸ್ಥಾಪನೆ ಮಾಡಿದ್ದರು. ಆದರೆ ಕಾಮಗಾರಿ ಜವಾಬ್ದಾರಿ ಹೊತ್ತ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಹದಗೆಟ್ಟು ಹೋಗಿದ್ದ ರಸ್ತೆಯ ಕಾಮಗಾರಿ ಪ್ರಾರಂಭಿಸಬೇಕೆಂದು ನಿನ್ನೆ ಮಧ್ಯಾಹ್ನ ಮುಷ್ಟೂರು ಗ್ರಾಮಸ್ಥರು, ಜನಪ್ರತಿನಿಧಿಗಳು, ರೈತ ಸಂಘದ ಸಹಕಾರದೊಂದಿಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಎಲ್ಲರೂ ಸಾಮಾನ್ಯವಾಗಿ ಸಾಂಕೇತಿಕವಾಗಿ ಸ್ವಲ್ಪ ಸಮಯ ಪ್ರತಿಭಟನೆ ನಡೆಸಿ ಖಾಲಿ ಮಾಡುತ್ತಾರೆ. ಆದರೆ ಶ್ರೀಧರ್ ಮತ್ತು ಆತನ ಜೊತೆ ಕೈಜೋಡಿಸಿದ ಹೋರಾಟಗಾರರು ಹಾಗೆ ಮಾಡಲಿಲ್ಲ. ದೋ ಎಂದು ಮಳೆ ಸುರಿಯುತ್ತಿದ್ರು. ರಾತ್ರಿ 10 ಗಂಟೆಯಾದ್ರೂ ಎದ್ದು ಹೋಗದೆ ಪ್ರತಿಭಟನೆ ನಡೆಸುತ್ತಲೇ ಇದ್ರು. ಅನಿವಾರ್ಯವಾಗಿ ಸ್ಥಳಕ್ಕೆ ಬಂದ ಗ್ರಾಮಾಂತರ ಠಾಣೆ ಪಿಎಸ್ಐ ಶರಣಪ್ಪ ಬಂದು ರಿಕ್ವೆಸ್ಟ್ ಮಾಡಿದ್ರು. ಕೇರ್ ಮಾಡದೆ ಪ್ರತಿಭಟನೆ ಮುಂದುವರೆಸಿದ ಕಾರಣ ವಿಧಿ ಇಲ್ಲದೆ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಸ್ಥಳಕ್ಕೆ ಬಂದು ಬೆಳಗ್ಗೆ ಕಾಮಗಾರಿ ನಡೆಸುವುದಾಗಿ ಆಶ್ವಾಸನೆ ನೀಡಿದ ಬಳಿಕ ಪ್ರತಿಭಟನೆ ವಾಪಸ್ಸು ಪಡೆದ್ರು. ಇಂಜಿನಿಯರ್ ಮಾತು ನೀಡಿದಂತೆ ಬೆಳ್ಳಂಬೆಳಗ್ಗೆ ಜೆಸಿಬಿ ರಸ್ತೆಗೆ ಇಳಿಸಿ ಕಾಮಗಾರಿ ಶುರು ಮಾಡಿದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸುವುದಾಗಿಯೂ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾತಾಡ್ರಿ, ಮಾತಾಡ್ಬೇಕಾ?
ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಮಾಜಿಕ ಕಳಕಳಿಯುಳ್ಳ ಕಿರುಚಿತ್ರಗಳ ಮೂಲಕ ಜನರನ್ನ ಜಾಗೃತಿ ಮೂಡಿಸುವ ಕಥೆಗಳನ್ನೇ ಆಯ್ಕೆ ಮಾಡಿಕೊಂಡು ಚಿತ್ರೀಕರಿಸುತ್ತಿರುವ ಚಿಕ್ಕಬಳ್ಳಾಪುರ ಮಹಾಂತೇಶ್ ಅವರ ಆಲೋಚನೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ದಿ ಬ್ಲಡ್ ಕಿರುಚಿತ್ರ ನಿರ್ದೇಶನದ ಮೂಲಕ ರಕ್ತದ ಕೊರತೆ ನೀಗಿಸಲು ಅತ್ಯಂತ ಗಂಭೀರವಾದ ಜಾಗೃತಿ ಮೂಡಿಸಿ ಜನ ಮನಸ್ಸಿನ ಪರಿವರ್ತನೆಗೆ ಪಣ ತೊಟ್ಟಿದ್ದೀರಿ. ಮಹಾಂತೇಶ್ ಮತ್ತು ಅವರ ಜೊತೆ ನಟಿಸಿರುವ ಕಲಾವಿದರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಅಬಿರೆಡ್ಡಿ ಶ್ಲಾಘನೆ ವ್ಯಕ್ತಪಡಿಸಿದರು. ನನ್ನ ಹೆಸರು ಸಂದೀಪ್. ಈ ಸಮಾಜ ದುಡ್ಡಿದ್ರೆ ಭ್ರಷ್ಟರನ್ನ ಹೀರೋಗಳನ್ನಾಗಿ ಮಾಡುತ್ತೆ, ದುಡ್ಡಿಲ್ಲ ಅಂದ್ರೆ ಒಳ್ಳೆ ವ್ಯಕ್ತಿನ ಅಸಮರ್ಥನ ರೀತಿ ಕಾಣುತ್ತೆ. ಕಿರುಚಿತ್ರಗಳ ನಿರ್ಮಾಣದ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾತಾಗಿರುವ ಸಾಫ್ಟ್ವೇರ್ ಎಂಜಿನಿಯರ್ ನಿರ್ದೇಶಕ ಮಹಾಂತೇಶ್ ತಮ್ಮ 11ನೇ ಕಿರುಚಿತ್ರ ದಿ ಬ್ಲಡ್ ಇಂದು ಬಿಡುಗಡೆಗೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಂಚಗಿರಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಿನ್ನೆಯಿಂದ ಬಿಡುಗಡೆಗೊಂಡಿದ್ದು ಇಂದಿನಿಂದ ಪ್ರಾದೇಶಿಕ ಚಾನೆಲ್ ಈ ನ್ಯೂಸ್ ಟಿವಿಯಲ್ಲೂ ಪ್ರಸಾರವಾಗಲಿದೆ. ಚಿತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ತುರ್ತು ಪರಿಸ್ಥಿತಿ ಹಾಗೂ ಅಪಘಾತದ ವೇಳೆ ರಕ್ತ ನೀಡಬೇಕಾದ ಸಂದರ್ಭಕ್ಕೆ ಬೇಕಾದ ರಕ್ತ ಸಂಗ್ರಹವಾಗ್ತಿಲ್ಲ. 10% ರಕ್ತ ಸಂಗ್ರಹವಾಗಬೇಕಿದೆ, ಆದರೆ 1% ಮಾತ್ರ ಜನ ರಕ್ತದಾನ ಮಾಡ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ಎಲ್ಲವನ್ನ ಕಂಡುಹಿಡಿದಿದ್ದಾರೆ, ಆದರೆ ರಕ್ತವನ್ನು ಮಾತ್ರ ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಾಗಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾತಾಗಿರುವ ನಿರ್ದೇಶಕ ಮಹಾಂತೇಶ್ ಅನೇಕ ಸಾಮಾಜಿಕ ಪರಿವರ್ತನೆಯ ಜಾಗೃತಿ ಮೂಡಿಸುವ ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದು, ಈಗ ರಕ್ತದ ಅವಶ್ಯಕತೆ ಎಷ್ಟಿದೆ ಎನ್ನುವುದನ್ನು ಚಿತ್ರದ ಮೂಲಕ ತಿಳಿಸಿ ನಮ್ಮೆಲ್ಲರ ಕಣ್ಣು ತೇವವಾಗುವಂತೆ ಭಾವನಾತ್ಮಕ ಸಿನಿಮಾವನ್ನ ನೀಡಿದ್ದಾರೆ ಎಂದರು. ಚಿತ್ರದ ನಿರ್ದೇಶಕ ಮಹಾಂತೇಶ್ ಮಾತನಾಡಿ, ನಾನು ನಿರ್ಮಾಣ ಮಾಡುತ್ತಿರುವ ಚಿತ್ರಗಳಿಗೆ ಲಕ್ಷಾಂತರ ವ್ಯೂಸ್ ಹೋಗಬೇಕು,
ಅದರಿಂದ ಹಣ ಗಳಿಸಬೇಕು ಎಂಬ ಉದ್ದೇಶ ನನ್ನಲ್ಲಿಲ್ಲ. ನಾನು ನಿರ್ಮಿಸಿದ ಚಿತ್ರವನ್ನ ಕೇವಲ 10,000 ಜನ ನೋಡಿದ್ರು, ಅವರಲ್ಲಿ ಕೆಲವರೇ ಪರಿವರ್ತನೆಯಾದರೂ ಸಾಕು. ನಾನು ಯಾವಾಗಲೂ ತೆರೆಯ ಹಿಂದೆ ಇರ್ತೇನೆ. ರಕ್ತ ನೀಡುವವರು ನಾನು ಇಂಥವರಿಗೆ ರಕ್ತ ನೀಡುತ್ತಿದ್ದೇನೆ ಎಂಬುದು ಗೊತ್ತಿರೋಲ್ಲ. ಹಾಗೆಯೇ ರಕ್ತ ಪಡೆದುಕೊಳ್ಳುವ ವ್ಯಕ್ತಿಗೂ ಇದು ಯಾರ ರಕ್ತ ಎಂಬುದು ತಿಳಿದಿರುವುದಿಲ್ಲ. ಆದರೆ ಜೀವ ಮಾತ್ರ ಉಳಿಯುತ್ತದೆ. ಆ ರೀತಿಯ ಸಹಾಯವನ್ನ ಜನರು ಕಲಿತುಕೊಳ್ಳಬೇಕು ಎಂಬುದೇ ನನ್ನ ಉದ್ದೇಶ. ನಾನು ಪ್ರತಿ 3 ತಿಂಗಳಿಗೊಮ್ಮೆ ಈಗಲೂ ರಕ್ತ ನೀಡುತ್ತಿದ್ದೇನೆ. ಭಾರತೀಯ ರೆಡ್ ಕ್ರಾಸ್ ಚಿಕ್ಕಬಳ್ಳಾಪುರ ಶಾಖೆಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಶಿಫಾರಸು ಮಾಡಿಸಿ ನನ್ನನ್ನು ಗುರುತಿಸುವ ಕೆಲಸ ಮಾಡಿದ್ದಾರೆ. ದಿ ಬ್ಲಡ್ ಸಿನಿಮಾ ನಿರ್ಮಾಣಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಆಭಾರಿಯಾಗಿರುತ್ತೇನೆ ಎಂದರು. ಮುಂದಿನ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೆದ್ಬಿಟ್ಟಿದ್ದೆ. ಎಲ್ಲ ಡಿಸ್ಟಿಂಕ್ಷನ್ ಬರ್ತೋ ಅನ್ನೋ ಭಯದಿಂದ ಶಾರ್ಟ್ ಬಂದು ಚಿರಂಜೀವಿ ಫಿಲಿಂ ಹೋಗಿದ್ದೆ, ಸ್ಟಾಲಿನ್ ಅಂತ. ಹೋಗ್ಬೇಕಾದ್ರೆ ನನ್ನ ಮನಸ್ಥಿತಿ ಬೇರೆ, ದೇವರಿಂದ ಆಚೆ ಬರಬೇಕಾದ್ರೆ ನನ್ನ ಮನಸ್ಥಿತಿ ಬೇರೆ. ಆ ಫಿಲಿಮ್ ಅಲ್ಲಿ ಒಂದು ಸೀನ್ ಇದೆ, ನೀವು ನೋಡಿದ್ರೆ ತುಂಬಾ ಜನ ನೋಡಿರ್ಬೋದು ಅಂತ ಅನ್ಕೊಂತೀನಿ. ಸ್ಟಾಲಿನ್ ಅಂತ ಒಂದು ಮಗು, ಹ್ಯಾಂಡಿಕ್ಯಾಪ್ ಮಗು, ಎಕ್ಸಾಮ್ ಬರೆಯೋದಕ್ಕೆ ಕೈಗಳಿಂದಾನೆ ಸಫರ್ ಆಗ್ತಾ ಇರ್ತಾರೆ. ಆವಾಗ ಫಿಲಿಮ್ ಅಲ್ಲಿ ಚಿರಂಜೀವಿ ಹೋಗ್ಬಿಟ್ಟು ಎಕ್ಸಾಮ್ ಬರೀತಾ ಇರ್ತಾರೆ. ಹುಡುಗಿಗೆ ಒಂದು ಸೀನ್ ಬರುತ್ತೆ, ಆ ಹುಡುಗಿ ಜೊತೆಗೆ ಇನ್ನೊಂದು ಹುಡುಗಿಗೆ ಅವರು ಎಕ್ಸಾಮ್ ಬರೆಯೋ ಪರಿಸ್ಥಿತಿ ಬರುತ್ತೆ. ಆವಾಗ ಆ ಹುಡುಗಿಗೆ ಬರೆಯೋದಕ್ಕೆ ಚಿರಂಜೀವಿ ಇರೋದಿಲ್ಲ. ಸೊ ಆ ಹುಡುಗಿ ಹೋಗ್ಬಿಟ್ಟು ಈ ತರ ಪಬ್ಲಿಕ್ ಅಲ್ಲಿ ಕೇಳಿದಾಗ ಯಾರು ಮುಂದೆ ಬರೋದಿಲ್ಲ. ಸೊ ಇನ್ಶಲಿ ಆ ಹುಡುಗಿ ಬಂದು ಸೂಸೈಡ್ ಕಮಿಟ್ ಆಗ್ತಿರ್ತಾರೆ. ಆಗ ಒಂದು ಚಿರಂಜೀವಿ ಅವರು ಒಂದು ಡೈಲಾಗ್ ಹೇಳ್ತಾರೆ, 3 ಗಂಟೆ ಫಿಲಿಂ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ, ಯಾರಾದ್ರೂ ಸೊಸೈಟಿ ಆಕ್ಸಿಡೆಂಟ್ ಆದ್ರೆ ಮುಂದೆ ನಿಂತ್ಕೊಂಡು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ, ಸಮಾಜಕ್ಕೋಸ್ಕರ ನೀವು ಟೈಮ್ ಕೊಡೋದಕ್ಕೆ ನಿಮಗೆ ಮನಸ್ಸಿರಲ್ವಾ ಅಂತ. ದಿ ಬ್ಲಡ್ ಶಾಟ್ ಮೂವಿ ಬಿಡುಗಡೆ ಸಮಾರಂಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಎಂ ಜೈರಾಮ್, ಮಾನಸ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಮಧುಕರ್, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ಸಿನಿಮಾ ಸಂಭಾಷಣೆಕಾರ ವರ್ತರಾಜ್ ಮತ್ತಿತರರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದ 106 ವರ್ಷಗಳ ಪುರಾತನವಾದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಪುನರ್ಜೀರ್ಣೋದ್ಧಾರಗೊಂಡು 12 ವರ್ಷಗಳು ತುಂಬಿದ ಶುಭ ಸಂದರ್ಭದಲ್ಲಿ ಮಹಾ ಸಂಪ್ರೋಕ್ಷಣ ಕುಂಭಾಭಿಷೇಕವನ್ನ ಭಾನುವಾರದಿಂದ ಮಂಗಳವಾರದವರೆಗೆ ಆಯೋಜಿಸಿದ್ದು ವಿವಿಧ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದೊಂದು ಪ್ರಾಕೃತಿಕ ಸೊಬಗಿನ ರಮಣೀಯ ಸ್ಥಳ. ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಶ್ರೀನಿವಾಸ ಸಾಗರ ಕೆರೆ ಚಿಕ್ಕಬಳ್ಳಾಪುರದಿಂದ ಕಣಿವೆ ಮಾರ್ಗವಾಗಿ ಗೌರಿಬಿದನೂರಿಗೆ ತೆರಳುವ ಮಾರ್ಗ ಮಧ್ಯೆ ಇರುವ ಶ್ರೀನಿವಾಸ ಸಾಗರ ಕೆರೆಯ ಒಂದು ದಡದಲ್ಲಿರುವ ಶ್ರೀ ವೆಂಕಟೇಶ್ವರ ಮತ್ತು ಶ್ರೀ ಈಶ್ವರ ದೇವಾಲಯಗಳ ಸಮುಚ್ಚಯ ಹರಿಹರರು ನೆಲೆಸಿರುವ ಕ್ಷೇತ್ರ ಶ್ರೀನಿವಾಸ ಸಾಗರ. 106 ವರ್ಷಗಳ ಹಿಂದೆ ಶ್ರೀ ವೆಂಕಟೇಶ್ವರ ಮತ್ತು ಶಿವ ದೇವಾಲಯಗಳನ್ನು ಭವ್ಯವಾಗಿ ನಿರ್ಮಿಸಿದ್ದು 1889ರಲ್ಲಿ ಶ್ರೀನಿವಾಸ ಸಾಗರ ಕೆರೆ ನಿರ್ಮಾಣವಾದ ನಂತರ ದೇವಾಲಯದ ಭಾಗಕ್ಕೆ ತೆರಳಲು ತೊಂದರೆಯಾಗಿ ನಿರ್ವಹಣೆ ಇಲ್ಲದೆ ಶ್ರೀ ವೆಂಕಟೇಶ್ವರ ದೇವಾಲಯ ಶಿಥಿಲವಾಗಿತ್ತು. 2007ರಲ್ಲಿ ಸದ್ಭಕ್ತರು ಸೇರಿ ಶ್ರೀ ವೆಂಕಟೇಶ್ವರ ದೇವಾಲಯ ಜೀರ್ಣೋದ್ಧಾರ ಟ್ರಸ್ಟ್ ರಚಿಸಿ ದೇವಾಲಯ ಪುನರ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದು, ಪುರಾತನವಾದ ಶ್ರೀ ವೆಂಕಟರಮಣ ಸ್ವಾಮಿ ಹಾಗೂ ಶಿವ ದೇವಾಲಯಗಳನ್ನು ಮೂಲ ವಿನ್ಯಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಖ್ಯಾತ ಶಿಲ್ಪಿಗಳ ನೆರವಿನೊಂದಿಗೆ ಪುನರ್ ಜೀರ್ಣೋದ್ಧಾರಗೊಳಿಸಿ ದಿನಾಂಕ 11/8/2013ರಂದು ಕುಂಭಾಭಿಷೇಕ ಮಾಡಿ ಲೋಕಾರ್ಪಣೆಗೊಳಿಸಲಾಯಿತು. ಹಾಗೂ ಶಿವ ದೇವಾಲಯವನ್ನು ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ ನೆರವಿನೊಂದಿಗೆ ಜೀರ್ಣೋದ್ಧಾರ ಕೈಗೊಂಡು 27 ಜುಲೈ 2022ರಂದು ಉದ್ಘಾಟನೆ ಮಾಡಲಾಯಿತು. ಈಗ ಹರಿಹರರ ಕ್ಷೇತ್ರ ನಿತ್ಯ ಭಕ್ತರನ್ನು ಸೆಳೆಯುತ್ತಿದ್ದು, ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಿ ರಿಯಾಯಿತಿ ದರದಲ್ಲಿ ಬಾಡಿಗೆಗೆ ನೀಡುತ್ತಿದ್ದು, ಸದಾ ಶುಭ ಕಾರ್ಯಗಳು ನಡೆಯುತ್ತಿವೆ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ.
ದೇವಾಲಯ ಪುನರ್ ಜೀರ್ಣೋದ್ಧಾರಗೊಂಡು 12 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಭಾನುವಾರದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಂಗಳವಾರ ಮಧ್ಯಾಹ್ನ ಮಹಾಕುಂಭಾಭಿಷೇಕ ನಡೆಯಲಿದೆ. ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಹೊರಗಡೆ ಹಣ ಕೊಟ್ಟು ಸಮಯ ಹಾಳು ಮಾಡಿಕೊಂಡು 3-4 ತಿಂಗಳು ಕಲಿತರೂ ಇಷ್ಟೊಂದು ಚೆನ್ನಾಗಿ ಬಟ್ಟೆ ಹೊಲಿಯೋದನ್ನ ಕಲಿಯಲು ಸಾಧ್ಯವೇ ಇಲ್ಲ. ಅದೇ ಊಟ ವಸತಿ ಸಮೇತ ಉಚಿತವಾಗಿ ನೀಡಿ ಗುಣಮಟ್ಟದ ತರಬೇತಿ ನೀಡಿದ ಕಾರಣ ಒಂದೇ ತಿಂಗಳಲ್ಲಿ ಸಂಪೂರ್ಣ ಟೈಲರ್ ತರಬೇತಿ ಪಡೆದಿರುವುದಾಗಿ ಬೊಮ್ಮನಹಳ್ಳಿ ಲಿಖಿತ ತಿಳಿಸಿದ್ದಾರೆ. ಹೌದು, ನೀವು ನೋಡ್ತಿರೋ ಈ ವಯ್ಯಾರದ ಡ್ಯಾನ್ಸ್ ಶೋ ಯಾವುದೇ ಸಿನಿಮಾಗಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಶೋ ಅಲ್ಲ. ಅವರು ಹಾಕಿಕೊಂಡಿರುವ ಒಂದೇ ಕಲರ್ ಡ್ರೆಸ್ ಅನ್ನ ತಾವೇ ಹೊಲಿದುಕೊಂಡು ಹಾಕಿಕೊಂಡು ಪ್ರದರ್ಶಿಸುತ್ತಿರೋ ದೃಶ್ಯ. ಅಷ್ಟಕ್ಕೂ ಈ ಹೆಣ್ಣು ಮಕ್ಕಳು ಚಿಕ್ಕಬಳ್ಳಾಪುರ ತಾಲೂಕು ಚದಲಪುರದಲ್ಲಿರೋ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಒಂದೇ ತಿಂಗಳಿಗೆ ಟೈಲರಿಂಗ್ ತರಬೇತಿ ಪೂರ್ಣಗೊಳಿಸಿ ತಾವೇ ಹೊಲಿದು ತಾವೇ ಹಾಕಿಕೊಂಡ ಡ್ರೆಸ್ ಇದು. ಇಂದು ಟೈಲರಿಂಗ್ ತರಬೇತಿ ಬ್ಯಾಚ್ ಮುಕ್ತಾಯ ಸಮಾರಂಭವಿತ್ತು. ಅದಕ್ಕೂ ಮುನ್ನ ಈ ಫ್ಯಾಷನ್ ಶೋ ನಡೆದಿತ್ತು. ಮುಕ್ತಾಯ ಸಮಾರಂಭದಲ್ಲಿ ಮಾತನಾಡಿದ ತರಬೇತುದಾರೆ ಬೊಮ್ಮನಹಳ್ಳಿ ಲಿಖಿತ, ಟೈಲರಿಂಗ್ ತರಬೇತಿ ಹೊರಗಡೆ ಕಲಿಯೋಕೆ 3-4 ತಿಂಗಳು ಬೇಕಾಗುತ್ತೆ. ಅದು ಅಲ್ಲದೆ ಅದಕ್ಕೆ ಬೇಕಾದ ಮಟೀರಿಯಲ್ಸ್, ಕತ್ತರಿ, ಡಿಸೈನಿಂಗ್ ವಸ್ತುಗಳೆಲ್ಲ ನಾವೇ ತೆಗೆದುಕೊಂಡು ಹೋಗಬೇಕು. ಆದ್ರೆ ಸಿಬಿಆರ್ ಸಿಟಿಯಲ್ಲಿ ಎಲ್ಲವನ್ನ ಉಚಿತವಾಗಿ ಕೊಟ್ಟು ಊಟ ವಸತಿ ಸಮೇತ ತರಬೇತಿ ನೀಡಿ ಪ್ರಮಾಣ ಪತ್ರ ನೀಡುತ್ತಾರೆ. ಇಲ್ಲಿ ನಮ್ಮ ಮನಸ್ಸು ಇಚ್ಛೆ ಕಲಿಯಬಹುದು. ಟೈಲರಿಂಗ್ ಜೊತೆಗೆ ಇಡಿಪಿ ತರಬೇತಿಯನ್ನ ನೀಡುತ್ತಾರೆ ಎಂದ್ರು. ಬಂದು ಇವತ್ತೊಂದು ಬ್ಲೌಸು ಒಂದು ಗೌನು ಎಲ್ಲ ಸ್ಟಿಚ್ ಮಾಡಿ ನಾವು ಹಾಕೊಂಡಿದೀವಿ ಅಂತಂದ್ರೆ ಮಂಜುನಾಥ್ ಸರ್ ತಲೆಯಲ್ಲಿ 101. ಇನ್ನು ಮುಕ್ತಾಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಡೈರೆಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ, ಇಲ್ಲೇ ಕಲಿತು ಮನೆಗೆ ಹೋದ ಮೇಲೆ ಸುಮ್ಮನೆ ಕೂರಬೇಡಿ, ಮನೆಗಾದ್ರೂ ಬಟ್ಟೆ ಹೊಲಿದುಕೊಳ್ಳಿ, ನಿಮ್ಮದೇ ಆದ ಅಂಗಡಿ ತೆರೆದು ವೃತ್ತಿಯಾಗಿ ಮುಂದುವರಿಸಿ ಆರ್ಥಿಕವಾಗಿ ಸಬಲೀಕರಣ ಹೊಂದಿ ಎಂದರು. ಈ ವೇಳೆ ಕೆನರಾ ಬ್ಯಾಂಕ್ ಎಫ್ಎಲ್ಸಿ ಮ್ಯಾನೇಜರ್ ಕವಿತಾ ತರಬೇತಿ ನೀಡಿದ ಫ್ಯಾಕಲ್ಟಿ ರಾಮಕೃಷ್ಣ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರಾತ್ರೋರಾತ್ರಿ ಅಕ್ರಮವಾಗಿ ಓವರ್ ಟನ್ನೇಜ್ ಕಲ್ಲು ದಿಮ್ಮಿಗಳನ್ನು ಸಾಗಾಟ ಮಾಡುತ್ತಿದ್ದು, ಈ ವೇಳೆ ನಡು ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದ ಲಾರಿಯಿಂದ ಸ್ವಲ್ಪದರಲ್ಲೇ ಭಾರಿ ಅನಾಹುತ ತಪ್ಪಿದೆ. ಘಟನೆಯಿಂದ ಸುಮಾರು 6-7 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದ್ದು, ಕತ್ತಲಲ್ಲಿ ಪರದಾಡುವ ಪರಿಸ್ಥಿತಿ ಏರ್ಪಟ್ಟಿತ್ತು. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44 ಹಾರೋಬಂಡೆ ಬಳಿ ಓವರ್ಲೋಡ್ ಮಾಡಿ ಕಲ್ಲು ದಿಮ್ಮಿಗಳನ್ನು ಸಾಗಾಟ ಮಾಡುತ್ತಿದ್ದು, ಲಾರಿ ನಿಯಂತ್ರಣ ತಪ್ಪಿ ಅಪಘಾತವಾಗಿದೆ. ರಾತ್ರಿ ವೇಳೆ ಓವರ್ಲೋಡ್ ಸಾಗಾಣಿಕೆ ಮಾಡುತ್ತಿದ್ದ ವೇಳೆ ನಡೆದ ಈ ಘಟನೆಯಿಂದ ಸುಮಾರು 6-7 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರಿಗೆ ಮುಂದೆ ಹೋಗಲು ಆಗದೆ, ಹಿಂದಕ್ಕೂ ಬರಲು ಆಗದೆ ಪರದಾಡುವಂತಾಗಿತ್ತು. ಮಾಹಿತಿ ತಿಳಿದು ಟ್ರಾಫಿಕ್ ವಿಡಿಯೋ ಮಾಡಲು ಹೋದ ಮಾಧ್ಯಮದವರ ಮೇಲೆ ಕೆಲವರು ಮೊಬೈಲ್ ಕಿತ್ತುಕೊಂಡು ವಿಡಿಯೋ ಡಿಲೀಟ್ ಮಾಡುವಂತೆ ಆವಾಜ್ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ರವಾನೆಯಾಗ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಪದವಿ ಮುಗಿಸಿದ ನಂತರ ಜವಾಬ್ದಾರಿ ಹೆಚ್ಚಾಗಲಿದೆ. ನಿಮ್ಮ ಜೀವನ ರೂಪಿಸಿಕೊಳ್ಳುವ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು. ಸಮಯ ಪಾಲನೆ ಶಿಸ್ತನ್ನು ಅನುಸರಿಸಿ ಪೋಷಕರ ಮಾತು ಕೇಳಿ ಕುಟುಂಬ ಸದಸ್ಯರೊಡನೆ ಹಾಗೂ ನೆರೆಹೊರೆಯವರ ಜೊತೆ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳಿ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಎನ್ ಲೋಕನಾಥ್ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಬಾಲಾಜಿ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಬಸ್ಟ್ ಪಿಯು ಕಾಲೇಜಿನ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಎನ್ ಲೋಕನಾಥ್ ಭಾಗವಹಿಸಿ ಮಾತನಾಡಿ, ಸಮಯ ಪಾಲನೆ, ಶಿಸ್ತನ್ನ ಅನುಸರಿಸಿ ಪೋಷಕರ ಮಾತು ಕೇಳಿ ಕುಟುಂಬ ಸದಸ್ಯರೊಡನೆ ಹಾಗೂ ನೆರೆಹೊರೆಯವರ ಜೊತೆ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳಿ. ಸಾಧನೆ ಜೊತೆಗೆ ಸಂಸ್ಕಾರದಂತಹ ಒಳ್ಳೆಯ ಗುಣಗಳು ನಿಮ್ಮಲ್ಲಿ ಬಂದರೆ ನೀವು ಪಡೆದಿರುವ ಪದವಿಗೆ ಒಂದು ಅರ್ಥ, ಇಲ್ಲವಾದಲ್ಲಿ ಪದವಿ ಪಡೆದರೂ ವ್ಯರ್ಥ ಎಂದರು. ತಂದೆ ತಾಯಿನೂ ನೆನಪಿಸ್ಕೊಂಡ್ರು ಅಲ್ವಾ, ಸಮಾಜಕ್ಕೆ ಋಣಿಯಾಗಿರ್ಬೇಕು. ಡಿಗ್ರಿ ಪಡ್ಕೊಂಡ ತಕ್ಷಣನೇ ನಮಗೆ ಕೊಂಬುಗಳೇನು ಬರೋದಿಲ್ಲ. ಮುಂದೆ ಇರ್ತಕ್ಕಂಥ ಚಾಲೆಂಜಿಂಗ್ ಏನು ಸವಾಲುಗಳಿದ್ದಾವೆ, ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಜೀವನನ ರೂಪಿಸ್ಕೊಳ್ಳೋದ್ರ ಜೊತೆಯಲ್ಲಿ ಈ ಸಮಾಜದ ಸ್ವಾಸ್ಥ್ಯನ ಸಹ ಕಾಪಾಡಬೇಕಾಗುತ್ತೆ. ಕಾಲೇಜು ಪ್ರಾಂಶುಪಾಲ ರಘುನಾಥ್ ಮಾತನಾಡಿ, ಶೈಕ್ಷಣಿಕ ಪ್ರಯಾಣ ಪದವಿ ನಂತರ ಪ್ರಮುಖ ಘಟ್ಟಕ್ಕೆ ತಲುಪಿದ್ದು ಸಾಧನೆ ಮಾಡಿದ ಮಹಾನ್ ವ್ಯಕ್ತಿಗಳ ಮಾರ್ಗದರ್ಶನ ಪಡೆದು ಭವಿಷ್ಯಕ್ಕೆ ಒಳ್ಳೆಯ ದಿಕ್ಕನ್ನು ಕಂಡುಕೊಳ್ಳಲು ಮುಂದಾಗಿ ಇನ್ನು 2015ರಲ್ಲಿ ಸಾಧಾರಣ ಉಪನ್ಯಾಸಕರಿಂದ 115 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಬೆಸ್ಟ್ ಕಾಲೇಜು ಹಂತ ಹಂತವಾಗಿ ಬೆಳೆಯುತ್ತಿದೆ. ಪದವಿ ಮುಗಿಸಿದ ವಿದ್ಯಾರ್ಥಿಗಳ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು. ಬೆಸ್ಟ್ ಪದವಿ ಪೂರ್ವ ಮತ್ತು ಬೆಸ್ಟ್ ಪದವಿ ಕಾಲೇಜು ಪ್ರಾರಂಭವಾಗಿದೆ. ಪ್ರಾರಂಭದಲ್ಲಿ 115 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಇಂದು 1300 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬಾಲಾಜಿ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ನ ಅಧ್ಯಕ್ಷೆ ಕವಿತಾ ರಘುನಾಥ್, ಪ್ರಾಧ್ಯಾಪಕ ಡಾಕ್ಟರ್ ರಾಮಯ್ಯ, ಕಾಲೇಜು ಸಿಬ್ಬಂದಿ ವರ್ಗದ ರಮೇಶ್, ಮದನ್ ಕುಮಾರ್, ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಣಕನೂರು ಬೋನಿಳ ಸಮೇತ ಶ್ರೀ ರಂಗನಾಥ ಸ್ವಾಮಿಯ ಗೋಪುರ ಸಂಪ್ರೋಕ್ಷಣೆ, ಹೋಮ ಹವನ ಹಾಗೂ ನೃತ್ಯ ಕಾರ್ಯಕ್ರಮಗಳು 3 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸುತ್ತಮುತ್ತಲ ಗ್ರಾಮಸ್ಥರು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಈ ಭಕ್ತಿ ಪ್ರಧಾನ ಕಾರ್ಯದಲ್ಲಿ ಪಾಲ್ಗೊಂಡು ರಂಗನಾಥನ ಆಶೀರ್ವಾದ ಪಡೆದು ಪುನೀತರಾದರು. ಚಿಕ್ಕಬಳ್ಳಾಪುರ ಹೊರವಲಿಯ ಎಸ್ಪಿ ಕಚೇರಿಗೆ ಹೋಗುವ ರಸ್ತೆಯಲ್ಲಿರುವ ಅಣಕನೂರು ಗ್ರಾಮದಲ್ಲಿ ನೆಲೆಸಿರುವ ಬೋನಿಳ ಸಮೇತ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ವಿಮಾನ ಗೋಪುರ ಸಂಪ್ರೋಕ್ಷಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನಗಳು ನಡೆಯಿತು. 3 ದಿನಗಳಲ್ಲಿ 3000 ಭಕ್ತರನ್ನ ತನ್ನೆಡೆಗೆ ಸೆಳೆದಿದ್ದ ರಂಗನಾಥನ ಗೋಪುರದ ಸಂಪ್ರೋಕ್ಷಣಾ ಯಶಸ್ವಿಯಾಗಿ ನಡೆಯಿತು. 25ರಂದು ಗಣಪತಿ ಹೋಮದಿಂದ ಪ್ರಾರಂಭವಾದ ಧಾರ್ಮಿಕ ಕಾರ್ಯಕ್ರಮ ಇಂದು ಸ್ವಾಮಿಗೆ ಕಲ್ಯಾಣೋತ್ಸವ ನಡೆಸುವ ಮೂಲಕ ಭಕ್ತರ ಮನದ ಇಷ್ಟಾರ್ಥಗಳ ಪರಿಹಾರದ ಪ್ರಾರ್ಥನೆ ನಡೆಯಿತು. 3 ವರ್ಷಗಳ ನಂತರ ನಡೆಯುತ್ತಿರುವ ವಿಮಾನ ಗೋಪುರ ಸಂಪ್ರೋಕ್ಷಣೆ ಕಾರ್ಯಕ್ರಮದಲ್ಲಿ ಅಣಕನೂರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು. ವಿಶೇಷವಾಗಿ ನಮ್ಮ ಒಂದು ಅಣಕನೂರು ಗ್ರಾಮದಲ್ಲಿ ಬೋನಿಳ ಸಮೇತ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಮಾನ ಗೋಪುರ ಸಂಪ್ರೋಕ್ಷಣಾ ಕಾರ್ಯಕ್ರಮ 3 ದಿನದಿಂದ ಬಹಳ ವಿಜೃಂಭಣೆಯಾಗಿ ನಡೆದಿದೆ. ಎಲ್ಲ ಭಕ್ತಾದಿಗಳಿಗೆ ಆ ಸ್ವಾಮಿ ಒಂದು ಅನುಗ್ರಹ ಇರಬೇಕಂತ ಎಲ್ಲರೂ ಪ್ರಾರ್ಥನೆ. ಜೈ ಶ್ರೀಮನ್ನಾರಾಯಣ. ಇನ್ನು ರಂಗನಾಥನ ಸನ್ನಿಧಿಯಲ್ಲಿ ನಡೆಯುವ 3 ವರ್ಷಕ್ಕೊಮ್ಮೆ ವಿಮಾನ ಗೋಪುರ ಸಂಪ್ರೋಕ್ಷೆಯಲ್ಲಿ ಭಕ್ತರನ್ನೆಲ್ಲ ರಂಜಿಸಲು ನಿನ್ನೆ ಸಂಜೆ ಹಿಂದೂಪುರ ಕಲಾವಿದರು ವೆಂಕಟೇಶ್ವರನ ವೇಷಧಾರಿಯಲ್ಲಿ ಕುಚುಪುಡಿ ನೃತ್ಯ ಎಲ್ಲರ ಆಕರ್ಷಣೆಗೆ ಕಾರಣವಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಹಾಬಿರೆಡ್ಡಿ, ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶಪ್ಪ ಇತರೆ ಮುಖಂಡರು ಭಾಗವಹಿಸಿ ಗೋಪುರವನ್ನ ಏರಿ ಅಲ್ಲಿ ಸ್ಥಾಪಿಸಿರುವ ತ್ರಿನೇತ್ರ ಕಳಶಗಳಿಗೆ ಹಾಲು ಮತ್ತು ನೀರು ಸಿಂಪಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ರೈತಾಪಿ ಜನರ ಭೂ ಹೋರಾಟಕ್ಕೆ ಮೊಟ್ಟ ಮೊದಲಿಗೆ ಈ ಹೋರಾಟದ ರೂವಾರಿ ರೈತ ಸಂಘದ ದಿವಂಗತ ಕಾಮ್ರೇಡ್ ಚೇಳೂರು ತಾಲೂಕಿನ ಗಡಿಗವಾರಹಳ್ಳಿ ಜಿಸಿ ಬಯ್ಯಾರೆಡ್ಡಿರವರ ಸಮಾಧಿಗೆ ಇಂದು 100 ರೈತಾಪಿ ಜನರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಮೆರವಣಿಗೆಯಲ್ಲಿ ಬಂದು ಗೌರವ ಸಮರ್ಪಣೆ ಮಾಡಿದರು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದ 13 ಗ್ರಾಮಗಳ ರೈತಾಪಿ ಜನರ ಹೋರಾಟಕ್ಕೆ ಫಲ ಸಿಕ್ಕಿ ಸರ್ಕಾರ ಭೂ ಸ್ವಾಧೀನ ರದ್ದು ಮಾಡಿದ್ದು ಫಲವತ್ತಾದ 1.777 ಎಕರೆ ಕೃಷಿ ಭೂಮಿ ಸ್ವಾಧೀನ ಕೈಬಿಟ್ಟು ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದ್ದು ಬಲವಂತ ಹಾಗೂ ಅನ್ಯಾಯದ ಭೂ ಸ್ವಾಧೀನದ ವಿರುದ್ಧ ಐತಿಹಾಸಿಕ ಜಯ ಸಾಧಿಸಿರುವ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ರೈತಾಪಿ ಜನರ ಭೂ ಹೋರಾಟಕ್ಕೆ ಮೊಟ್ಟ ಮೊದಲಿಗೆ ಈ ಹೋರಾಟದ ರೂವಾರಿ ರೈತ ಸಂಘದ ದಿವಂಗತ
ಕಾಮ್ರೇಡ್ ಚೇಳೂರು ತಾಲೂಕಿನ ಗಡಿಗವಾರಹಳ್ಳಿ ಜಿಸಿ ಬಯ್ಯಾರೆಡ್ಡಿರವರ ಸಮಾಧಿಗೆ ಇಂದು ನೂರಾರು ರೈತಾಪಿ ಜನರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಮೆರವಣಿಗೆಯಲ್ಲಿ ಬಂದು ಗೌರವ ಸಮರ್ಪಣೆ ಮಾಡಿದರು. ದಿವಂಗತ ಬಯ್ಯಾರೆಡ್ಡಿರವರ ಕಂಡ ಕನಸುಗಳು ನನಸಾಗಬೇಕು. ಅವರು ಸದಾ ಎಲ್ಲರ ಮನದಲ್ಲಿದ್ದಾರೆ. ಅವರಿಗೆ ಜೈಕಾರಗಳು ಹೇಳುತ್ತಿದ್ದಾಗ ಎಲ್ಲರ ಕಣ್ಣಿನಲ್ಲಿ ನೀರು ಹರಿದು ದುಃಖದಲ್ಲಿ ಮುಳುಗಿ ಹೋಗಿದ್ರು. ನಂತರ ಚಿಂತಾಮಣಿ ಮತ್ತು ಚೇಳೂರು ತಾಲೂಕುಗಳಿಂದ ಕೆಪಿಆರ್ಎಸ್ ವತಿಯಿಂದ ಗೌರವ ಸಮರ್ಪಣೆ ಅಭಿನಂದನೆ ಸಭೆ ಏರ್ಪಡಿಸಲಾಗಿತ್ತು. ಪ್ರಜಾನಾಟ್ಯ ಮಂಡಳಿ ಕಲಾವಿದರಾದ ಚಿನಗಾನಪಲ್ಲಿ ಸಿಜಿ ಶಿವಣ್ಣ, ಗೊಲ್ಲಪಲ್ಲಿ ಮಂಜುನಾಥ್, ಸಾಹಿತಿ ಮುನಿರೆಡ್ಡಿರವರಿಂದ ಕ್ರಾಂತಿ ಗೀತೆಗಳು ಹಾಡುವ ಮೂಲಕ ಸಭೆಗೆ ಚಾಲನೆ ನೀಡಲಾಯಿತು. ಗೌರವ ಸಮರ್ಪಣೆಯಲ್ಲಿ ರೈತ ಸಂಘದ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಶ್ರೀನಿವಾಸ್, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ, ಯುವ ವಕೀಲರಾದ ಚಿಲಕಲ ನೇರ್ಪು ಎ ಸತೀಶ್ ರೆಡ್ಡಿ, ಕೆಪಿಆರ್ಎಸ್ ರಾಜ್ಯ ಕಾರ್ಯದರ್ಶಿ ಯಶವಂತ್, ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ, ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ, ಎಂಪಿ ಮುನಿವೆಂಕಟಪ್ಪ ಇನ್ನಿತರರು ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಹಾರಾಷ್ಟ್ರ ಸರ್ಕಾರದ ವತಿಯಿಂದ ಮುಂಬೈ ಪೀಪಲ್ ಎಜುಕೇಷನ್ ಸೊಸೈಟಿ ಮುಖ್ಯಸ್ಥರು ಕೇಂದ್ರ ಸದಸ್ಯ ರಾಮದಾಸ್ ಜಿ ಅಥವಾಲೆ ನೇತೃತ್ವದಲ್ಲಿ ಜುಲೈ 8ರಂದು ಸಮಾಜ ಸೇವೆ ಹೋರಾಟಗಾರ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಮಾಡಿರುವ ಹಿನ್ನೆಲೆಯಲ್ಲಿ ದೇವನಹಳ್ಳಿಯಲ್ಲಿ ಇಂದು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬಹುಜನ ಸೇವಾ ಸಮಿತಿ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ವತಿಯಿಂದ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಎಂ ವೆಂಕಟಸ್ವಾಮಿ ಅವರಿಗೆ ಗೌರವಿಸುವುದರ ಮೂಲಕ ಸನ್ಮಾನಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿದ ಎಂ ವೆಂಕಟಸ್ವಾಮಿ ಅವರು ಮಾತನಾಡಿ, ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಕೊಲೆಗಳು, ಅತ್ಯಾಚಾರಗಳು ಈಗ ಹೊಸ ಬೆಳಕನ್ನ ಚೆಲ್ಲುತ್ತಿದೆ. ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ ನಡೆದಿರುವಂತಹ ಕರ್ಮಕಾಂಡಗಳನ್ನು ನಾವು ಬಯಲಿಗೆಳೆದು ಹೋರಾಟ ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಲೇಖನಿ ಮೂಲಕ ಸಮಾಜ ಸುಧಾರಣೆಗೆ ಬಳಕೆಯಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ರಾಜ್ಯ ಕಾರ್ಯಾಧ್ಯಕ್ಷ ದಾಸರ ಬೀದಿ ಮುರಳಿ, ಬಿಎಸ್ಎಸ್ ಪದಾಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಬಂದ ನಂತರವೇ ಪಟ್ಟಣಕ್ಕೆ ನೀರು ಬಳಕೆ. ಅಲ್ಲಿಯವರೆಗೆ ಪೈಪ್ಲೈನ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಿದ್ಧಪಡಿಸಿಕೊಳ್ತೇವೆ, ಸಂಸದ ಡಾಕ್ಟರ್ ಕೆ ಸುಧಾಕರ್. ಚಿನ್ನದಂಗಡಿ ಕ್ಲೋಸ್ ಮಾಡುವ ಸಂದರ್ಭಕ್ಕೆ ಹೊಂಚು ಹಾಕಿದ ಮುಸುಕುದಾರಿಗಳು, ಕ್ಷಣಾರ್ಧದಲ್ಲಿ ಸಿನಿಮಿಯ ರೀತಿ ದರೋಡಿ ಮಾಡಿ ಫರಾರಿ. ಕತ್ತಲಾದರೂ ಸುರಿಯುವ ಮಳೆಯಲ್ಲೂ ರಸ್ತೆ ತಡೆ ನಡೆಸಿದ ಮುಷ್ಟೂರು ಗ್ರಾಮಸ್ಥರು, ಕೊನೆಗೂ ಸ್ಥಳಕ್ಕೆ ಬಂದ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಕಾಮಗಾರಿಗೆ ಚಾಲನೆ. ಸಾಮಾಜಿಕ ಕಳಕಳಿಯುಳ್ಳ ಕಿರುಚಿತ್ರ ದಿ ಬ್ಲಡ್ ಬಿಡುಗಡೆ. ರಕ್ತದ ಕೊರತೆ ನೀಗಿಸಲು ಗಂಭೀರ ಜಾಗೃತಿ ಮೂಡಿಸುವ ಮಹಾಂತೇಶ್ ನಿರ್ದೇಶನದ ಚಿತ್ರಕ್ಕೆ ಎಲ್ಲೆಡೆ ಶ್ಲಾಘನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.